Rahul bro, congratulations on your new street triple, on your new Triumph Daytona 6. ಹೆವಿ ಕನ್ಫ್ಯೂಷನ್ ಯಾವ್ಯಾವುದರಲ್ಲಿ? ಪ್ರೈಸ್ ಜಾಸ್ತಿ. ಹಾಂ, ಅದು ಚೆನ್ನಾಗಿದೆ, ಬಟ್ ಡೇಟೋನಾ ಇದು ಮಾಡಲು ಓಕೆ. ಅದು ನಿಂಗೇನು ಅನಿಸ್ತು? ಯಾವುದು? ನನಗೆ ಯಾಕೋ ಡೇಟೋನಾ ಸಖತ್ತಾಗಿದೆ ಅನಿಸ್ತಿದೆ. ಬರ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಓಕೆ ಬಾಯ್ಸ್, ಟೈಮು 3:30. ಒಂದು ಸೆಷನ್ ಇತ್ತು, ಅದನ್ನು ಮುಗಿಸ್ತಾ ಇದ್ದೆ. ಅದಾಯಿತು. ಇವಾಗ ಗೋಯಿಂಗ್ ಟುವರ್ಡ್ಸ್ ಕಸ್ತೂರಿ ನಗರ. ಏನಕ್ಕೆ ಅಂದರೆ ನಮ್ಮ ಮೋಹನ್ ಬ್ರೋ, ಹರ್ಷ, ರಾಹುಲ್ ಬ್ರೋ ಎಲ್ಲರೂ ಬಂದಿದ್ದಾರೆ. ಅಂದರೆ ಸೂಪರ್ ಬೈಕ್ ನೋಡೋದಕ್ಕೆ, ಬೈಕ್ ನೋಡೋದಕ್ಕೆ, ಇನ್ಲೈನ್ 4 ನೋಡೋದಕ್ಕೆ, ಡೆಟೋನಾ ನೋಡೋದಕ್ಕೆ. ಯಾರಿಗೆ ಅಂತೀರಾ? ನಮ್ಮ ಮೋಹನ್ ಬ್ರೋ ಇವಾಗ ಇಷ್ಟೊತ್ತಿ ಅವ್ರು ವ್ಲಾಗ್ಸ್ ಹಾಕಿರ್ತಾರೆ ಅಂದ್ಕೊಳ್ತೀನಿ. ಪ್ರಾಬಬ್ಲಿ ಸರ್ಚಿಂಗ್ ಸೂಪರ್ ಬೈಕ್ಸ್ ಆರ್ ಸೂಪರ್ ನೇಕೆಡ್ ಬೈಕ್ಸ್ ಆರ್ ಸ್ಟ್ರೀಟ್ ಫೈಟರ್ಸ್, ಇನ್ ಅದರ್ ವರ್ಡ್ಸ್ ಕರೆಕ್ಟಾಗಿ ಹೇಳಬೇಕು ಅಂದರೆ. ಸೊ ಅವರು ಯಾವುದು Z900 ಸ್ಟ್ರೀಟ್ ಟ್ರಿಪ್ಪಲ್ಲು ನೋಡ್ತಾ ಇದ್ರು. ಇವೆರಡು ಸಖತ್ತು ಹುಡುಕ್ತಾ ಇದ್ರು. ಎಲ್ಲೆಲ್ಲೋ ಸುಮಾರು ಗಾಡಿಗಳು ನೋಡೋರು ಇವಾಗ ಆಲ್ರೆಡಿ ಲಾಸ್ಟ್ ಒಂದು 2 ವೀಕ್ಸಿಂದ. ಅದ್ರ ಜೊತೆ ಒಂದು ಡೆಟೋನಾನು ಇದೆ ಅಂತ ಹೇಳಿದ್ರು. ಅದಕ್ಕೆ ಡೆಟೋನಾ ನೋಡೋದಕ್ಕೆ, ಆಮೇಲೆ ಇನ್ನೊಂದು ಸ್ಟ್ರೀಟ್ ಟ್ರಿಪ್ಪಲ್ಲೂ ಇದೆ, ಒಟ್ಟಿಗೆ ಒಂದು 2 ನೋಡೋದಕ್ಕೆ ಇವಾಗ ಇಲ್ಲಿ ಮೋಜೋ ಟ್ರೈಬಿಗೆ ಬಂದಿದ್ದಾರೆ. ಇದು ಎಲ್ಲಿ ಅಂತೀರಾ? ನಮ್ಮ ಹಿತೇಶ್ Z900 ಡೆಲಿವರಿ ತಗೊಂಡಲ್ಲ ಅಲ್ಲಿ. ಸೊ ಇವಾಗ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ನಮ್ಮ ನೀರುದು GT ತೊಗೊಂಡು, ನನ್ನ ಗಾಡಿ ಅವನ ಹತ್ರ ಇದೆ, ಅವನ ಗಾಡಿ ನನ್ನ ಹತ್ರ ಇದೆ. ಓಕೆ, ಫಸ್ಟು ಫ್ಯೂಯಲ್ ಹಾಕ್ಸ್ಕೊಳ್ಳೋಣ. ಬ್ಲಿಂಕ್ ಆಗ್ತೈತೆ. ನಮ್ಮ ಡಾಲ್ಫಿನ್ ಥರ ಎಲ್ಲ ಇದನ್ನು ಟ್ರೆಸ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇದು ಅಷ್ಟೆಲ್ಲ ಎಕನಾಮಿ ಇಲ್ಲ, ಆ್ಯಾವ್ರೇಜು. ಇಲ್ಲೇ ಪೆಟ್ರೋಲ್ ಹಾಕ್ಸ್ಕೊಬಿಟ್ಟು ಹೋಗೋಣ. ಇಲ್ಲಿಂದ ಏನೋ ಒಂದು 10 ಕಿಲೋಮೀಟ್ರ್ ಇದೆಯೋ ಅಷ್ಟೇ. ಏನೊಂದು 20 ಮಿನಿಟ್ಸಲ್ಲಿ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಟ್ರಾಫಿಕ್ ಏನೂ ಇಲ್ಲ ಅಂದರೆ. ಟ್ರಾಫಿಕ್ ಇದ್ದರೆ ಮತ್ತೆ ಲೇಟಾಗಿ ಹೋಗುತ್ತೆ ಗುರು. ನಮ್ಮ ಮೋಹನ್ ಬ್ರೋ ಇನ್ನೂ ಡಿಸೈಡ್ ಆಗಿಲ್ಲ ಯಾವ್ದು ಬೈಕ್ ತಾಳ್ತಾರೆ ಅಂತ. ಅವೆಲ್ಲ ಅವ್ರ ಚಾನಲ್ ಇರುತ್ತೆ ನೋಡ್ರಿ. ನಾವು ಮುಂದೆ ನೋಡೋಣ, ಅದರ ಟೈಮ್ ಬರಲಿ ನಮಗೂ. ಇಲ್ಲೇ ಪೆಟ್ರೋಲ್ ಹಾಕ್ಸೋಣ. ಓಹ್, ಇದು ಕೈಗೆ ಬರುತ್ತೆ. ಫ್ಯೂಯಲ್ ಹಾಕ್ಸಾಯ್ತು, ಬರೀ 2 ಪಾಯಿಂಟ್ ತೋರಿಸ್ತೈತೆ. ಇನ್ನೇನು ಪರಾನೇಲಿ ಗೂಗಲ್ ಆಂಟಿ ನಮಗೆ ಅಡ್ರೆಸ್ ಹೇಳ್ತಾ ಇರ್ತಾಳೆ, ಈ ಕಡೆ ಲೆಫ್ಟ್, ಈ ಕಡೆ ರೈಟ್ ಅಂತೆಲ್ಲ. ಇನ್ನೂ ಸ್ವಲ್ಪ ಹೊತ್ತು ಹೋದರೆ ಇನ್ನೂ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಗುರು. ಇವಾಗ ಓಕೆ ಅಟ್ಲೀಸ್ಟು. ಬಟ್ ಮ್ಯಾಪಲ್ಲಿ ಅವಾಗ 20 ಮಿನಿಟ್ಸ್ ತೋರಿಸ್ತೈತೆ, ಇವಾಗ ನೋಡಿ 30 ಮಿನಿಟ್ಸ್ ತೋರಿಸ್ತಿದೆ ಅಂತ ರೊಟೇಷನ್. ನಮ್ಮ ಕಾಲೇಜು CMR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ನಮ್ಮ ಕಾಲೇಜಿಗೆ ಹೋಗೇ ಇಲ್ಲ. ಇನ್ನೇನು ಕಾಲೇಜ್ ಮುಗಿದ್ಮೇಲೆ ಕಾಲೇಜಿಗೆ ಏನಕ್ಕೆ ಹೋಗ್ಬೇಕು ಅಲ್ವಾ? ಹೋಗ್ಬೇಕು ಅಂದರೆ ಏನಾದರೂ ಈವೆಂಟ್ಸ್ ಅವು ಇವು ಇದ್ದಾಗ. ಬಟ್ ಸುಮ್ಮನೆ ಏನಕ್ಕೆ ಹೆಂಗೆ ಹೋಗೋದು? ನೀಡ್ ನೋ ಇನ್ವಿಟೇಷನ್ ಟು ಗೋ ಕಾಲೇಜ್. ಬಟ್ ಸ್ಟಿಲ್ ಸುಮ್ಮನೆ ಯಾರು ಹೋಗ್ತಾರೆ ಗುರು? ಇವಾಗಲೇ ಕೆಲಸಗಳು ಬೇಜಾನವೆ. ಈ ಟೈಮಲ್ಲಿ ಮತ್ತೆ ಯಾರು ಕಾಲೇಜ್ ಅದು ಇದು ಅಂತ. ಯಪ್ಪ, ಏನು ಬಿಸಿಲು ಗುರು ಇದು. ಹೆವಿ ಅಂದರೆ ಹೆವಿ ಬಿಸಿಲು. ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ, ಅಲ್ಲೆಲ್ಲೋ ಏನೋ ಫೈರ್ ಇಂಜಿನ್ ಬೇರೆ ಬಂದ್ಬಿಟ್ಟಿತ್ತು. ಅದಂತೂ ಇನ್ನೂ ಹೆವಿ ಟ್ರಾಫಿಕ್ ಆಗ್ಬಿಟ್ಟಿತ್ತು ವೈಟ್ ಫೀಲ್ಡಲ್ಲಿ. ಇನ್ನೇನು ಬಂದ್ವಿ, ಇಲ್ಲಿಂದ ಇನ್ನೊಂದು 500-600 ಮೀಟ್ರ್ ಇರ್ಬೋದು. ಎಲ್ಲ ಇದ್ದಾರೆ. ಅವ್ರು ಬಂದು ಆಲ್ರೆಡಿ ಒಂದು 30 ಮಿನಿಟ್ಸ್ ಆಗಿದೆ. ಬನ್ನಿ ನೋಡೋಣ ಏನು ಡಿಸೈಡ್ ಮಾಡ್ಕೊಂಡವ್ರೆ ಬಾಯ್ಸ್, ಗೊತ್ತಾಗುತ್ತೆ. ಪಾಪ ನನಗೇನೋ ಪರವಾಗಿಲ್ಲ, ಇಲ್ಲೇ ಹತ್ತಿರ ಆಗುತ್ತೆ. ಏನೊಂದು 10 ಕಿಲೋಮೀಟ್ರು ನಮ್ಮ ಬ್ರೂಫೀಲ್ಡಿಂದ ಈ ಕಡೆಗೆ. ಬಟ್ ಮೋಹನ್ ಬ್ರೋ, ಹರ್ಷ ಇನ್ನೂ ಸೈಕ್ ಎಲ್ಲರಿಗಿಂತ ಆ ಕಡೆ ವಿಜಯನಗರಿಂದ ಇಲ್ಲಿಗೆ. ಓ ಬಾಯ್, ಎಲ್ಲ ಮೇ ಬಿ ಕಾರಲ್ಲಿ ಬಂದಿರಬೇಕು, ಬೈಕಲ್ಲೆಲ್ಲ ಬಂದಿರಲ್ಲ. ದೊಡ್ಡ ಪಂಚ ಅಂತೆ. ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲ ಬಾಯ್ಸ್ ರೆಡಿಯಾಗಿ ಒಬ್ಬೊಬ್ಬರೇ ಹೋಗಿ ಚೆಕ್ ಮಾಡ್ತವ್ರೆ ಗಾಡಿಗಳನ್ನ. ಅಪ್ಪ ರಾಹುಲ್ ಬ್ರೋ, ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ನ್ಯೂ ಸ್ಟ್ರೀಟ್ ಟ್ರಿಪಲ್. ಮೋಹನ್ ಜನ, ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ನ್ಯೂ CBR 1500. ಹಾಗೆ ಪೇ ಮಾಡಿಬಿಡು ಹೊರಗಡೆ ಹೋಗ್ಬಿಟ್ಟು. ಹಾಂ, ಎಷ್ಟು ಹೇಳಿ? ನಿಮಗಿಲ್ಲ ಅಂತೀನಿ ಬ್ರೋ, ನೀವು ಹೇಳಿ. ಹರ್ಷ, ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ನ್ಯೂ ಟ್ರಯಾಂಪ್ ಡೆಟೋನಾ. ಈಗ ಎಲ್ಲ 3 ಜನ ಒಂದೊಂದು ಸೂಪರ್ ಬೈಕ್ ತಳ್ತಿದ್ದೀರಾ? E695 ತೊಗೊಂಡೆ. ಹಾಂ, E695 ನೋಡ್ಕೊಂಡು
ಇದು ಸ್ಟ್ರೀಟ್ ಟ್ರಿಪ್ 675 ಎಲ್ಲ ಇದು 765 ಅದೇ ಇನ್ನೂ ಯಾವುದೋ ಅಂತ ಡಿಸೈಡ್ ಆಗಿಲ್ಲಲ್ಲ. ನಾನು ಹೇಳಿದೆ ಇನ್ನೂ ಯಾರು ಡಿಸೈಡೇ ಆಗಿಲ್ಲ ಅಂತ. ಅದು ಜಿ ಟಿನ ಸ್ವಲ್ಪ ಸೌಂಡ್ ಟ್ಯಾಪ್ ಸೌಂಡ್ ಬರ್ತೈತೆ. ಟ್ಯಾಪ್ಸ್ ಇದು ಇಂಜಿನ್ ಟ್ಯಾಪ್ ನಾಯ್ಸು. ನಾಳೆ ಬಿಡೋಕೆ ಕೇಳಿದ್ದಾರೆ. ಹೋಗಿ ಬೆಳಿಗ್ಗೆ ಬರೋದಕ್ಕೆ ಹೇಳಿದ್ರು. ಪರವಾಗಿಲ್ಲ, ಇದು ಬೇಗ ರೆಸ್ಪಾಂಡ್ ಮಾಡಿದ್ರು, ಹಂಗೇನಿಲ್ಲ. CB ಇರೋದು ಸೇಲ್ ಆಗಿರೋದಾ ಅಥವಾ ನೀವು ಇದಕ್ಕಿರೋದಾ? ಬೈ ಬರಬೇಕಿದ್ರೆ ಏನು ಟ್ರಾಫಿಕ್ ಗೊತ್ತಾ? ಟ್ರಾಫಿಕ್ ಇರಲಿ. ಯಾವುದೋ ಹೋಟೆಲಿಗೆ ಬೆಂಕಿ ಬಿದ್ದಿದೆಯೋ ಅಲ್ಲಿ. ಯಾವುದೋ ಹೋಟೆಲಿಗೆ ಬೆಂಕಿ ಬಿದ್ದಿದೆ. ವೈಟ್ ಫೀಲ್ಡ್ ಫಿನಿಕ್ಸ್ ಮಾಲ್ ಅಪೋಸಿಟ್ಟು ಫುಲ್ ಹೋಟೆಲ್, ದೊಡ್ಡ ಹೋಟೆಲ್ ಮಾಮೂಲಿ. ಫೈರ್ ಇಂಜಿನ್ ಎಲ್ಲ ಬಂದು ಫುಲ್ಲು ಜಾಮ್ ಆಗಿ ಹೋಗಿದೆ. ಒಳ್ಳೆ ಕಂಟೆಂಟು. ನಾನು ಆನೇ ಮಾಡಲಿಲ್ಲ ಕ್ಯಾಮ್ರಾ. ಹೆಡ್ ನಾಯ್ಸಿಂದ ಬರ್ತಿದೆ. ಅದಾ ಎಂಡ್ರವರು ಸ್ಪ್ರಿಂಗ್ ಅದನ್ನು ರೆಡಿ ಮಾಡಿಕೊಡ್ತಾರಂತೆ ನಾಳೆ. ಟೈಮಿಂಗ್ ಇವಾಗ ನೀವು ಏನು ಡಿಸೈಡ್ ಆದರೆ ಹಿಂಗೆ ಯಾವ್ಯಾವುದ್ರಲ್ಲಿ? ಹಾಂ, ಅದು ಚೆನ್ನಾಗಿದೆ. ಬಟ್ ಡೆಟೋನಾ ಇದು ಮಾಡಲು ಓಕೆ. ಅದು 2015 ಚೆನ್ನಾಗಿದೆ. ಬಟ್ ಥರ್ಡ್ ಓನರು. ಬಟ್ ಇವಾಗ ನಿಮ್ಗೆ ಏನಂದರೆ ಇದು ತಗೊಂಡ್ರೆ ನೀವು ಮೇಂಟೈನ್ ಮಾಡೋದಕ್ಕೆ ಪಾರ್ಟ್ಸಲ್ಲಿ ತರಿಸ್ತೀರ ಅನ್ನೋದು ಸಿಗುತ್ತಾ ಆಗುತ್ತಾ ಅದೊಂದು ನೋಡ್ಕೋಬೇಕು. ಪ್ರಾಬ್ಲಮ್ ಏನಿಲ್ಲ. ಇದಕ್ಕೆ ಮೇನ್ ಗೂಗಲ್ ಬೈಕ್ಸ್ ಟ್ರಯಂಫಿಂದನೇ ಸಿಗುತ್ತೆ. ಪ್ರಾಬ್ಲಮ್ ಏನಿಲ್ಲ. ಅದೇನಾದ್ರೂ ಇವಾಗ ಪ್ರೊಡಕ್ಷನ್ ಮತ್ತೆ ಡೇಟೋನದು ಬರುತ್ತೆ ಇದಲ್ಲ. ಬೈಸ್ ಇವ್ರು ಯಾವ ಡಿಸೈಡ್ ಮಾಡೋರು ಅಂತ ಇವ್ರ ಚಾನಲ್ ಇವ್ರು ಹಾಕಿರ್ತಾರೆ. ಈಗ ಆಲ್ರೆಡಿ ಈ ಚಾನಲ್ ವ್ಲಾಗ್ ಸ್ಟಾರ್ಟ್ ಆಗಿರುತ್ತೆ ನೋಡಿ. ಆಲ್ರೆಡಿ ಒಂದು ಇವಾಗ ವ್ಲಾಗ್ ಮಾಡ್ತಿಲ್ಲ, ನೀವು ಬೇರೆ ವ್ಲಾಗ್ ಮಾಡಿದ್ದೀರಾ ಆಲ್ರೆಡಿ. ಅವನ್ನೆಲ್ಲ ಹಾಕೋ ಬರ್ತೀರಾ. ಯಾವ್ಯಾವ ನೋಡೋರು ಹೆಂಗೆ ಚೂಸ್ ಮಾಡ್ತವ್ರೆ, ಪ್ರತಿಯೊಂದು ಸೀರೀಸ್ ಮಾಡ್ತವ್ರೆ ನೋಡ್ರಿ. ಹಾಂ, ಅದು ಸೀರೀಸ್ ಕರೆಕ್ಟಾಗಿ ಸ್ಟಾರ್ಟ್ ಆಗುತ್ತೆ. ಇನ್ನೂ ಯಾವ ಬೇಕು ಅಂತ ಡಿಸೈಡ್ ಮಾಡಿಲ್ಲ. ನಾನು ವರ್ಷ ಇದರಲ್ಲಿ ಫುಲ್ಲು ರೆವೆಲ್ಲ ಮಾಡಿ ಸ್ವಲ್ಪ ಫೀಲ್ ತೊಗೊಂಡಿವಿ. ಫೋಟೋಸ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀವಿ. ಇನ್ನೂ ಪೋಸ್ಟ್ ಮಾಡಿಲ್ಲ, ಮಾಡ್ತೀನಿ. ಇದಂತೂ ಬೆಂಕಿ ಗಾಡಿ ಗುರು ಮಾತ್ರ. ಇದು ಇರೋದೇ ಒಂದಲ್ವ ಇಲ್ಲಿ ಹೋಯ್ತು. ಇವಾಗ ಮೋಹನ್ ಬ್ರೋ ಪಾರ್ಟಿ ಕೊಡ್ಸೋಕೆ ಹೋಗ್ತಾ ಇದ್ದಾರೆ. ಹಾಂ, ಬುಕ್ ಮಾಡಿದ್ರು. ಬಟ್ ಇದು ಕರ್ನಾಟಕದ ಎಷ್ಟಿದೆ ಇರೋದು? V4 RS V4 ಬೆಂಕಿ ಗಾಡಿ ಮಾತ್ರ. ಆದರೂ ಇವಾಗ ಯಾವ್ದಾದ್ರು ನೋಡಿದ್ವಿ, ಡೇಟಾನೋ ನೋಡಿದ್ವಿ, ಸ್ಟೇಟ್ ಟ್ರಿಪ್ಪಲ್ಲು, ಆಮೇಲೆ G900 ಮೂರೇ ತಾನೆ. RS ಒಂದು, ಹಾಂ, 675 ಒಂದು, ಡೇಟಾನೋ ಒಂದು, ಹಾಂ, G900 ಒಂದು, ಹಾಂ, ಆಮೇಲೆ RS. ಸೊ ಇದನ್ನ ಡಿಸೈಡ್ ಮಾಡ್ತಾ ಇದ್ದೀವಿ. ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ಮೋಹನ್ ಬ್ರೋ. ಯಾರಿಗೆ? ಹಾಂ ಕೊಡಿಸ್ತೀನಿ. ಇಲ್ಲಲ್ಲ ನಾನು ಕೊಡಿಸ್ತೀನಿ, ನಿಮಗೆ ಕೊಡಿಸ್ತೀನಿ ಒಟ್ಟಿಗೆ. ಇಲ್ಲಲ್ಲ ನಾನು ಕೊಡಿಸ್ತೀನಿ ನಿನಗೆ. ನಾನು ಒಳ್ಳೆ ಬ್ರ್ಯಾಂಡೆಡ್ ಹೆಲ್ಮೆಟೇ ಕೊಡಿಸ್ತೀನಿ. ಇಲ್ಲಿ ಬೇಡ ಆದರೆ ಅಷ್ಟೇ. L52 ಅಲ್ಲಪ್ಪೋ. L52 ಓ ಇಷ್ಟು. ಹಾಂ, BMW ನಂದು ಇಲ್ಲಿ ಪೂಮಾ ಬೇಡ ಬಿಡ್ರಿ. ಅದು ಇದು ನಾವು ಒಟ್ಟಿಗೆ ಹೋದಾಗ ತಗೊಂಡಿದ್ದು. ಇದು ಇದೆಲ್ಲ ಇದನ್ನು ಶೂನು ಅವತ್ತೇ ತಗೊಂಡಿದ್ದು. ಶೂ ಮತ್ತು ಶರ್ಟ್ ಒಂದೇ ದಿನ ತಗೊಂಡಿದ್ದು ಇವರು ಇದನ್ನು. ಸೊ ಎಲ್ಲ ಡಿಸೈಡ್ ಆಗ್ತಾರೆ. ಅವೆಲ್ಲ ಇವ್ರ ಚಾನಲ್ ಇರುತ್ತೆ ನೋಡ್ರಿ. ಇವಾಗ ನಾವು ಊಟಕ್ಕೆ ಹೋಗ್ತಾ ಇದೀವಿ, ಬನ್ನಿ ಊಟಕ್ಕೆ ಹೋಗೋಣ. ಹಾಂ, ಫೋನಲ್ಲಿದ್ದಾರೆ. ನನಗೆ ಯಾಕೋ ಡೇಟೋನೋ ಸಾಕಾಗಿದೆ ಅನ್ನಿಸ್ತಿದೆ. ಡೇಟೋನೋ ಒಳ್ಳೆ ಡೀಲು. ಫಸ್ಟು ಡೇಟೋನೋ ಓಡಿಸಿದ್ನಾ ನಾನು. RS ಸ್ಟ್ರೀಟ್ ಟ್ರಿಪ್ಪಲ್ಲು ಓಡಿಸಿದ್ದೀನಿ ಆಲ್ರೆಡಿ. ಡೇಟೋನೋ ಓಡಿಸಾದ್ಮೇಲೆ G900 ಫೀಲ್ ಬರ್ತಾ ಇಲ್ಲ. ಬೇರೆ ಮಾಡಿಲ್ಲ. ಬೈಕ್ ಈಸ್ ಇಂಪಾರ್ಟೆಂಟ್ ಗೈಸ್. ಫುಡ್ ಈಸ್ ಇಂಪಾರ್ಟೆಂಟ್. ಅದಕ್ಕೆ ಫಸ್ಟ್ ಬೈಕ್ ನೋಡಬೇಕು. ಎಲ್ಲಿ ಊಟ ಎಲ್ಲಿ? ಚಿಕನ್ ಬಿರಿಯಾನಿ ಎಲ್ಲ ಒಂದು ಕಡೆ ನೋಡೋಣ ಬಾ. ಅಷ್ಟೇ ಎಲ್ಲಿ ಕೊಡಿಸ್ತಾನೋ ಅಲ್ಲಿ. ಹಿಂಗೆ ಹೋಗಿ ಹಿಂಗೆ ಬಂದು ತಗೊಂಡಿಲ್ವಲ್ಲ ತಲೆ ಹಿಂಗೆ ಹೋಗಿ GSX ದೆಲ್ಲ. ಏಯ್ ಆಯ್ತು. ಇವಾಗ ಅದಕ್ಕಿಂತ ಪವರ್ ಅದು ಹೋಗುತ್ತಾರೆ, ಇದು ಹೋಗುತ್ತಾ? ಇವಾಗ ಹಿಂಗೆ ಹೋಗಿ ಹಿಂಗೆ ಬರೋಣ. ಅಲ್ಲೆಲ್ಲ ಒಂದು ಹೋಟ್ಲ್ ಇರ್ತವೆ ನೋಡೋಣ, ನಾನ್ ವೆಜ್. ಅಂತೂ ಇಂತೂ ನಮ್ಮ ಮೋಹನ್ ಜೈನ್ ಅವ್ರು ಬೈಕ್ ತಗೊಂಡ್ರು. ಸದ್ಯದ್ರಲ್ಲೇ ಬರುತ್ತೆ. ಎಲ್ಲ ಅಡ್ವಾನ್ಸಲ್ಲಿ ಪೇ ಮಾಡಾಯಿತು. ಫುಲ್ ರಿಚ್ ಕಿಡ್ಸು 8 ಲಕ್ಷ 10 ಲಕ್ಷ 20 ಲಕ್ಷ ದುಡ್ಡು ತಗೋಂತ ಹಿಂಗೆ ಕೊಟ್ಬಿಟ್ಟು ಬೈಕ್ ಬುಕ್ ಮಾಡಿ ಬರ್ತಾರೆ. ನಾವು ನೋಡಿ ಈ ಥರ ಒಂದು 4 ಲಕ್ಷ 5 ಲಕ್ಷ ಗಾಡಿ ತಗೊಳ್ಳೋದಕ್ಕೆ 2 ವರ್ಷ 3 ವರ್ಷ ಕಷ್ಟಪಟ್ಟು. ಇಲ್ಲೊಂದು ADV ಬೇರೆ ಇದೆ ಇದಕ್ಕೂ. FZ ಬೇರೆ ಇದೆ. ಆಮೇಲೆ ಈ ADVಗೆ ಹತ್ತಿರ ಒಂದು 2 ಲಕ್ಷ ಖರ್ಚು ಮಾಡೋರನ್ನು, ಅಂದರೆ ಆಕ್ಸರೀಸಿಗೆ. ರಿಚ್ ಕಿಡ್ಸ್ ಪೇಪಾಲೆಲ್ಲ ವರ್ಕ್ ಮಾಡ್ತಾರೆ. ಸರಿ ಬ್ರೋ, ರಾಹುಲ್ ಬ್ರೋ, ಇಟ್ ವಾಸ್ ನೈಸ್ ಮೀಟಿಂಗ್ ಯು. ವಿಲ್ ಮೀಟ್ ಟುಮಾರೋ. ಅದೇ ಅಲ್ಲಿ ಸಿಗೋಣ, ಗೊತ್ತಲ್ಲ ಏನೋ ಅದ ಅಲ್ಲಿ ಸಿಗೋಣ.
ಮುಂಜಾನವ್ರೆ ಓಕೆ ಬಾಯ್ ಬಾಯ್, ಸಿಗೋಣ ಹಾಂ ಅಷ್ಟೇ. ಓಕೆ ಹೊರಟ್ವಿ. ಇಲ್ಲಿಂದ ಒಂದು 12 ಕಿಲೋಮೀಟ್ರ್ ಇದೆ ಮನೆ. ಇನ್ನೊಂದು ಹಾಫ್ ಆನ್ ಅವರ್ ಮ್ಯಾಕ್ಸಿಮಮ್ ಒಂದು 40 ಮಿನಿಟ್ಸ್ ಅಷ್ಟೊತ್ತಿಗೆ ರೀಚ್ ಆಗ್ತೀವಿ. ಡೆಕ್ಯಾಥ್ಲಾನಿಗೆ ಬರೋಕ್ಕೆ ಹೋಗಬೇಕು. ನನ್ನ ಫ್ರೆಂಡ್ ಏನೋ ಶಾಪಿಂಗ್ ಮಾಡಬೇಕಂತ. ಇಲ್ಲೋಗಿ ಇಷ್ಟ. ಇನ್ನೇನು ನೈಟ್ ಆಯಿತು ಅಲ್ವಾ, ಇನ್ನೇನು ಬ್ಲಾಗ್ ಮಾಡಿದ್ರೆ ಅಷ್ಟು ವಿಸಿಬಿಲಿಟಿ ಇರೋಲ್ಲ, ಚೆನ್ನಾಗಿರೋಲ್ಲ. ನಮ್ಮ ಚಾನಲ್ಗೆ ಹೊಸ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ನೂ ಕ್ರೇಜಿ ಕಂಟೆಂಟ್ ಬರುತ್ತೆ. ಹಂಗೆ ಇನ್ಸ್ಟಾ ಫಾಲೋ ಮಾಡಿರಿ. ಬಾನ್ ಬೇಸ್ ಬೈಕರ್ ಅಂತ ಇಡಿ. ನಮ್ಮ ಡಾಲ್ಫಿನ್ ಜಾಸ್ತಿ ಫಾಲೋವರ್ಸ್ ಬೇಕು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.